ಇನ್ನೊಂದು ಸುಂದರವಾದಂತ ದೃಶ್ಯ ನೀವು ಗಮನಿಸಬಹುದು. ಡಾಲ್ಫಿನ್ ಕಾಣಿಸ್ಕೊಂಡಿದೆ. ಏನು ಈ ಗಗನಯಾತ್ರಿಗಳನ್ನ ತಾನೇ ವೆಲ್ಕಮ್ ಮಾಡ್ತಿದ್ದೀನಿ ಅನ್ನೋ ರೀತಿಯಾಗಿ ಅದು ದೃಶ್ಯದಲ್ಲಿ ಕಾಣಿಸ್ಕೊಂಡಿತ್ತು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ದೃಶ್ಯ ಸಾಕಷ್ಟು ವೈರಲ್ ಆಗಿದೆ. ಬಹಳ ಸುಂದರವಾಗಿ ಕ್ಯಾಪ್ಚರ್ ಆಗಿದೆ ಕೂಡ. ಇದು ಯಾವಾಗ ಅಂತ ಹೇಳಿದ್ರೆ ಈ ಕ್ಯಾಪ್ಸುಲ್ ಲ್ಯಾಂಡ್ ಆಗುತ್ತಲ್ವಾ, ಸಮುದ್ರದ ಮೇಲೆ ಲ್ಯಾಂಡ್ ಆಗುತ್ತಲ್ವಾ, ಆಗ ಆ ಡಾಲ್ಫಿನ್ ಕೂಡ ಒಂದಷ್ಟು ಅಂತರದಲ್ಲಿ ಕಾಣಿಸ್ಕೊಂಡಿದೆ. ಸಂಪೂರ್ಣವಾಗಿ ನೀರಿನಿಂದ ಹೊರಗಡೆ ಬಂದು ಮತ್ತೆ ನೀರಿನ ಒಳಗೆ ಮುಳುಗುತ್ತೆ. ಆಸ್ ಇಫ್ ಅದೇ ಗಗನಯಾತ್ರಿಗಳನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದೆ ಅನ್ನುವಷ್ಟು ಖುಷಿಯಿಂದ ಕಾಣಿಸ್ಕೊಂಡಿರುವಂತಹ ಡಾಲ್ಫಿನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಕೂಡ ಇವತ್ತಿನ ದಿನ. ಅದೇ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಕ್ಯಾಪ್ಸುಲ್ ಒಂದು ಕಡೆಯಾಗಿದೆ, ಮತ್ತೊಂದು ಕಡೆಯಲ್ಲಿ ಶಿಪ್ ಇದೆ, ಅವರನ್ನ ಸೇವ್ ಮಾಡುವಂತಹ ಶಿಪ್. ಅದರ ಜೊತೆಗೆ ಕಾಣಿಸ್ಕೊಂಡಿದ್ದು ನಮಗೆ ಡಾಲ್ಫಿನ್. ಬಹಳ ಅಪರೂಪದ ದೃಶ್ಯ ಇದು. ಮುಂಜಾನೆ 3:27ಕ್ಕೆ ಕಾಣಿಸ್ಕೊಂಡಂತ ಸುಂದರವಾದಂತ ದೃಶ್ಯ. ಡಾಲ್ಫಿನ್ಗಳು ದೃಶ್ಯ ಸೆರೆಯಾಗಿದೆ. ನೋಡಿ ಎಷ್ಟು ಸಂಭ್ರಮ ನೋಡಿ. ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ, ಡಾಲ್ಫಿನ್ ಕೂಡ ಏನೋ ವೆಲ್ಕಮ್ ಮಾಡೋದಕ್ಕೆ ಬಂದಿರೋ ರೀತಿಯಾಗಿ ಕಾಣಿಸ್ಕೊಂಡಿತ್ತು. ಅಂತ ಸಂಭ್ರಮ ಇದು ವಿಶ್ವದಾದ್ಯಂತ ಇವತ್ತು ಕಾಣಿಸ್ಕೊಳ್ತಾ ಇದೆ. 9 ತಿಂಗಳ ನಂತರ ಭಾರತದ ಮಗಳು ಮತ್ತೆ ಭೂಮಿಗೆ ವಾಪಸ್ಸಾಗಿದ್ದಾರೆ. ಬಾಹ್ಯಾಕಾಶದಲ್ಲಿ 9 ತಿಂಗಳು ಕಳೆದಿದ್ದಾರೆ. ನೀವೆಲ್ಲ ದೃಶ್ಯಗಳನ್ನ ಗಮನಿಸಬಹುದು. ಬಾಹ್ಯಾಕಾಶಕ್ಕೆ ಸುನಿತಾ ವಿಲಿಯಮ್ಸ್ ತೆರಳಿದ್ದಂತ ದಿನ, ಅಲ್ಲಿ ಕಳೆದಂತ ದಿನಗಳು, ಜೊತೆಗೆ 9 ತಿಂಗಳು ಅವರು ಇದ್ದಂತ ದೃಶ್ಯಗಳು ಯಾವ ರೀತಿಯಾಗಿದೆ ನೋಡಿ. ಅದಾದ ನಂತರ ಇವತ್ತಿನ ದಿನ ಭೂಮಿಗೆ ವಾಪಸ್ ಆದಾಗ ಅವ್ರು ಯಾವ ರೀತಿಯಾಗಿ ಕಾಣಿಸ್ಕೊಳ್ತಾ ಇದ್ರು ಅಂತ ಮತ್ತೊಂದು ದೃಶ್ಯದಲ್ಲಿ ಅವರ ತಾಯ್ನಾಡಿನಲ್ಲಿ ಹೇಗಿದೆ ಸಂಭ್ರಮ ಅಂತ ಆಗ್ಲೇ ಹೇಳ್ತಾ ಇದ್ದೆ. ಅವರು ಸುನಿತಾ ವಿಲಿಯಮ್ಸ್ ಬಗ್ಗೆ ಅವರ ಸಹೋದರರು ಮಾತನಾಡ್ತಾ ಇದ್ರು, ಸಂಬಂಧಿಗಳು ಮಾತನಾಡ್ತಾ ಇದ್ರು. ಅವರಿಗೇನೋ ಸಂತಸ ಇದೆ 9 ತಿಂಗಳ ನಂತರ ವಾಪಸ್ ಬರ್ತಾ ಇದ್ದೀನಿ ಅಂತ. ಬಟ್ ನಮಗೆ ಒಂದು ಉಸಿರು ಬಿಡುವಂತ ಪರಿಸ್ಥಿತಿ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಯಾವಾಗ ಸುನಿತಾ ವಿಲಿಯಮ್ಸ್ ಸೇಫ್ ಆಗಿ ಲ್ಯಾಂಡ್ ಆಗ್ತಾರೆ, ಜೊತೆಗೆ ಅವರ ಆರೋಗ್ಯ ಸ್ಥಿತಿ ಕೂಡ ಸುಧಾರಿಸುತ್ತಲ್ಲ, ಅಲ್ಲಿಗೆ ನಮಗೆ ಸಮಾಧಾನ ಆಗುತ್ತೆ ಅಂತ ಅವರ ಸಂಬಂಧಿಕರು ಹೇಳ್ತಾ ಇದ್ರು.